ನಮಸ್ಕಾರ, ಸರಿತಾಶ್ರೀ ಲೈಫ್ ಸ್ಟೈಲ್ಗೆ ನಾನಿವಾಗ ರೆಡಿಯಾಗಿ ಕವಿತಾ ಮನೆಗೆ ಹೋಗಬೇಕು. ಇವತ್ತು ಆದ್ಯಂದು ಹುಟ್ಟಿದಬ್ಬ. ಪ್ರತಿ ವರ್ಷವೂ ಅವಳಿಗೆ 3 ವರ್ಷ ಆದಮೇಲೆ ಇಷ್ಟು ವರ್ಷ ಒಂದು 4-5 ವರ್ಷ ನಮ್ಮ ಮನೆಯಲ್ಲೇ ಮಾಡಿದ್ವಿ. ಈ ವರ್ಷ ಭಾನುವಾರ ಬಿದ್ದಿರೋದ್ರಿಂದ ಕವಿತಾ ಅವ್ರ ಮನೆ ಹತ್ರ ಇರೋ ಅವಳ ಅಕ್ಕಪಕ್ಕದಲ್ಲಿರೋವಂಥ ಆದ್ಯನ ಫ್ರೆಂಡ್ಸ್ ಎಲ್ಲ ಬರ್ತಾರೆ ಅಂತ ಈ ವರ್ಷ ಅಲ್ಲಿ ಕೇಕ್ ಕಟ್ ಮಾಡಿಸ್ತಾ ಇದ್ದೀವಿ. ನಮ್ಮ ಮನೆಯವ್ರ ಜೊತೆ ಹೋಗಬೇಕಿತ್ತು. ಅವ್ರು ಸ್ವಲ್ಪ ಇದು ನೋಡಬೇಕಿತ್ತು, ಟೈಲ್ಸ್ ಎಲ್ಲ ನೋಡಬೇಕಿತ್ತು ಅಂತ ಹೋಗ್ತಾಯಿದ್ರು. ಅವ್ರ ಜೊತೆ ನಾನು ಹೋದೆ. ನಿಜವಾಗ್ಲೂ ಅಲ್ಲಿ ಸೆಲೆಕ್ಷನ್ ಮಾಡೋಷ್ಟರಲ್ಲಿ ತಲೆಯೆಲ್ಲ ನೋವು ಬಂದ್ಬಿಡುತ್ತೆ. ನಾವು ಅನ್ಕೋತೀವಿ ಒಂದೊಂದು ಸಲ ಗಂಡಸರು ಅದು ಏನು ಮಾಡ್ತಾರೆ, ಟೈಲ್ಸ್ ಅಂಗಡಿಗೆ ಹೋಗಿ ಹಿಂಗೆ ಬರಬೇಕು ಅಂತ ನಾನು ಒಂದೊಂದು ಸಲ ಬೈತಾ ಇದ್ದೆ. ಅಲ್ಲಿ ಹೋದಾಗಲೇ ಗೊತ್ತಾಗುತ್ತೆ ಸೆಲೆಕ್ಷನ್. ಓಹೋ, ಏನು ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಲ್ಲ, ಇಷ್ಟೊಂದು ಒಳ್ಳೆ ಕೆಲಸ. ನೀವು ದೇವ್ರೇ ಇಷ್ಟು ಒಳ್ಳೆ ಬುದ್ಧಿ ಕೊಟ್ಬಿಟ್ನಾ. ನಾನು ನೋಡಿದ್ರೆ ಫೋನ್ ಇದಕ್ಕೆ ನಾವು ಹೆಣ್ಣು ಕೂಡ ಹಾಕಿದ್ದೀರ. ಹ್ಯಾಪಿ ಬರ್ಡೇ ಆದ್ಯ. ಅಯ್ಯೋ ತಡಿ ಆದ್ಯ. ಹಾಂ, ಏನಕ್ಕೆ ನಮಸ್ಕಾರ ದೊಡ್ಡಪ್ಪ, ಅಳಬಾರ್ದು. ಹಂಗ ಕಾಲು ಕ್ಲೀನಾಗಿ ಅಮುಕ್ಬೇಕಾದ್ಯ, ಅಮ್ಮಕ್ಕಿ ಕಣ್ಣಿಗೆ ಒತ್ಕೋಬೇಕು ಆದ್ಯ. ಆಯ್ತು ಬಾ, ನನ್ನ ಕಾಲ್ಗೂ ಬಿದ್ಬಿಡು. ದೇವ್ರೇ ಇವಳು ಅಳದೆ ಚೆನ್ನಾಗಿರ್ಲಿಕ್ಕೆ ಕಣಪ್ಪ, ವಿದ್ಯಾ ಬುದ್ಧಿ ಕೊಡ್ಲಪ್ಪ ದೇವರು. ಹಂಗಲ್ಲ ಕಣ್ಮಗಳೇ, ಕಾಲನ್ನ ಕ್ಲೀನಾಗಿ ಅಮ್ಕಿ ನಮಗೆ ಅಂತಲ್ಲ, ಯಾರಿಗಾದ್ರೂ ಅಷ್ಟೇ. ಬಾರ್ದು, ನೀಟಾಗಿ ತಿನ್ಸಮ್ಮ ನಿಧಾನಕ್ಕೆ. ಥ್ಯಾಂಕ್ ಯು. ಹೌದಾ, ಮೋಣಿ ಹೆಲ್ಪ್ ಮಾಡೋಗೋ. ಕವಿತನ್ಗೆ ಬಾಳೆಕಾಯಿ ಬಜ್ಜಿ ಮಾಡಕ್ಕೆ ಹೇಳಿ, ಅದು ಬಾಳೆಕಾಯಿ ಚಿಪ್ಸ್ ಆಗಿಬಿಡುತ್ತೆ. ಹೇಳ್ತಾವಳೆ ಅವಳೆ. ನೋಡಿ ನೋಡಿ ನೋಡಿ, ಚಿಪ್ಸ್ ಆಗಿ ಆಲೂಗಡ್ಡೆ ಚಿಪ್ಸ್ ಅಲ್ಲ. ಹಾಕಮ್ಮ ಹಾಕಮ್ಮ, ನೀನು ಬೋಟಿ ಗೊತ್ತು ನಂಗೆ ಬೇಡ ಕಣವ. ಸ್ವಲ್ಪನೇ ಗೊತ್ತು, ಒಂಚೂರು ತಿನ್ನೋದು, ಒಂಚೂರು ಬೆಳಗಿಲ್ಲ ಅಂತ ನೀನು. ಅದೇನು ಬರ್ತಡೇ ಅದು. ಅದೇನು ಫೇವ್ರೇಟ್ ಏನು? ಪೂರಿ ಸಾಗು. ಇಷ್ಟೇ ಮಾಡಿಲ್ಲ. ಇನ್ನು ನಾನು ಮಧ್ಯಾಹ್ನ ಹೋಗಿ ಊಟ ಎಲ್ಲ ಮುಗಿಸ್ಕೊಂಡು, ಅವಳದು ಪಿಂಕು ಮತ್ತು ವೈಟ್ ಕಲರು ಡ್ರೆಸ್ಸು ಅವಳಿಗೆ ಸಿಕ್ಕಿದ್ದಿದ್ದು ಈ ವರ್ಷ. ಸರಿ ಅಂಥೇಳಿ ಆ ಕಲರ್ ಕಾಂಬಿನೇಷನ್ನೇ ಬೆಲ್ಲೂನ್ನ ತರಿಸಿ ಸಿಂಪಲ್ಲಾಗಿ ದಕ್ಷತಾ ಅವಳು ಮನೆಗೆ ಹೋಗಿದ್ಲು, ನಮ್ಮ ಮನೆಗೆ ಹೋಗಿದ್ಲು ಕೇಕ್ ರೆಡಿ ಮಾಡ್ಕೊಂಬರ್ತೀನಿ ಅಂತ. ನಾನೇ ಎಷ್ಟಾಗುತ್ತೆ ಅಷ್ಟು ಸಿಂಪಲ್ಲಾಗಿ ಒಂದು ಡೆಕೋರೇಷನ್ ಮಾಡಿದ್ವಿ. ಫೋಟೋಸ್ ತೆಗಿತಾಯಿದ್ವಿ. ಒಂಥರ ಖುಷಿ ಆಗುತ್ತಲ್ವ ಮಕ್ಕಳಿಗೆ. ಬೆಲೂನೆಲ್ಲ ಕಟ್ಟಿ ಬರ್ತ್ಡೇ ಮಾಡಿ ಏನು ಮಾಡ್ಕೊಂಡ್ರೆ ಇನ್ನೊಂದು 2-3 ವರ್ಷ ಮಾಡ್ಕೊತಾರೆ. ಆಮೇಲಿಂದ ಅವರು ಇಲ್ಲ ನಮಗೆ ಇಷ್ಟ ಇಲ್ಲ, ಇಂಟ್ರೆಸ್ಟ್ ಇಲ್ಲ ಅಂತಾರೆ. ಈ ಏಜ್ ಅಷ್ಟೇ. ಒಂದು ಬರ್ತ್ಡೇ ಅಂದರೆ ಒಂದು 10 ವರ್ಷದ ತನಕ ಮಾಡಿಸ್ಕೊತಾರೆ. ಏನೋ ಖುಷಿ, ಫ್ರೆಂಡ್ಸ್ಗಳೆಲ್ಲ ಬರ್ತಾರೆ, ಅವರೇನೋ ಚಾಕ್ಲೇಟ್ ಗಿಫ್ಟ್ ಕೊಡ್ತಾರೆ, ಇವರು ಹೋಗಿ ಕೊಟ್ಟಿರ್ತಾರೆ. ಇದೇ ಒಂದು ಖುಷಿ ಅಲ್ವಾ, ನೋಡೋಕ್ಕೆ ಒಂದು ಚಂದ. ನಿನ್ನ ಹೆಸ್ರೇನಮ್ಮ? ನಿನ್ನ ಹೆಸ್ರೇನಮ್ಮ? ನಮ್ರತ. ನೀನು ಯಾವ ಸ್ಟ್ಯಾಂಡರ್ಡು? ನೀನು ಥರ್ಡು. ಅದಿನ ಕ್ಲಾಸಾ ನೀನು? ಹೌದಾ, ವಿದ್ಯಾವಾಹಿನಿ ಎಲ್ಲಿರೋದು? ಓ ಇಲ್ಲಿ. ಬಾ ಬಾ. ಹ್ಯಾಪಿ ಬರ್ಡೇ ಹೇಳಲ್ವಾ ಅದಿಗೆ? ಅದ್ಯಾಕೆ ಹಿಂದೆ ಕೊರ್ಕೊಂಡಿದ್ಯಾ? ಬಾರ ಮುಂದೆ. ನೀನು ವಿಶ್ ಮಾಡಮ್ಮ. ನೀವು ಇರ್ತೀರಲ್ಲ ಹೇಳಿ ಸೊಸೆಗೆ, ಹಂಗೆ ಸ್ವಲ್ಪ ನಾನು ನಿಂತಿ. ಅಪ್ಪು, ಏನು ಪುನೀತ್ ರಾಜ್ಕುಮಾರ ನೀನು? ಹಾಂ, ಸರಿಗೆ ಹೇಳು. ನಿಮ್ಮ ಪಪ್ಪನ ಹೆಸರೇನು? ಅಭಿಯಪ್ಪ. ನಿಮ್ಮ ಮಮ್ಮಿ ಹೆಸರು? ಯಾರಿಷ್ಟ ನಿನಗೆ? ಪಪ್ಪನ ಹೆಸರೇನು? ಅಭಿಯಪ್ಪ. ಅವರೊಬ್ಬರೇ ಇಷ್ಟ ನಿನಗೆ? ಮಮ್ಮಿ ಇಷ್ಟ ಇಲ್ಲ? ಅಡುಗೆ ಮಾಡ್ಕೊಡೋದು ಯಾರು ನಿನಗೆ? ಅನ್ನ ಮಾಡ್ಕೊಡೋದು ಯಾರು ತಿನ್ನಕ್ಕೆ? ಪಪ್ಪನೇ ಅನ್ನ ಮಾಡೋದಾ?
ಅಂತಾನೆ ಲಾಸ್ಟಲ್ಲಿ ಯಾರು ಇಷ್ಟ ಅಂತ ಕೇಳಿದಾಗ ಅಪ್ಪ. ಓಹೋ ಎಲ್ಲ ಅವ್ರ ಮಮ್ಮಿ ಎದುರಿಸ್ತಾರೆ, ಅದಕ್ಕೆ ಅವ್ರ ಪಾಪ ಮುದ್ದು ಮಾಡ್ತಾರೇನೋ. ಇಲ್ಲಿ ಊಟ ತಿನ್ನಿಸ್ಬೇಕಾದ್ರೆ ಫೋನ್ ಅಪ್ಪು, ಏ ಅಪ್ಪು ಇಲ್ಲೋಣ, ಏ ಅಪ್ಪು. ದಕ್ಷ ತಗೊಬಂದ್ರು, ಕೇಕ್ ತಗೊಬಂದ್ರು. ಬನ್ನಿ ಬನ್ನಿ. ಹ್ಯಾಪಿ ಬರ್ಡೇ. ಆವಾಗ ಅವ್ರ ಫ್ರೆಂಡ್ ಆಯ್ತಾರೆ. ದಕ್ಷತಾ ಮಾಡಿರೋದು ತಂಗಿಗಾಗಿ ಬ್ಯೂಟಿಫುಲ್ ಪೇಸ್ಟ್. ಏನಿದು, ಏನು ಫ್ಲೇವರ್ ಇದು? ಚೆನ್ನಾಗವ್ರ ಚೆನ್ನಾಗಿಲ್ವಾ? ಚೆನ್ನಾಗವ್ರ? ನಿಂಗೆ ಇಷ್ಟನಾ? ಅಕ್ಕ ಅನ್ಬೇಕು, ಬುಡೆ ಅನ್ಬಾರ್ದು. ಏ ನೀನೇನು ರೌಡಿನಾ? ಅಮ್ಮ ಆಗ್ಬಿಟ್ಟಿದ್ರೆ ಮುಗಿದ ಹಾಂ ಹಾಂ, ನಿಮ್ಮ ಅಮ್ಮಂಗೆ ಸಿದ್ದುಗೆ ಯಾಕೆ ಹೊಡಿಬೇಕು? ಸಿದ್ದುಗೆ ಏ ನೀನು ಅಪ್ಪು ಇಷ್ಟಪಟ್ಟ ಮೇಲೆ ಅಪ್ಪು ಮಾಮ ಒಳ್ಳೆಯವ್ರು ಕಣೋ, ಯಾರಿಗೂ ಹೊಡಿಯಲ್ಲ. ಅಪ್ಪು ಮಾಮ ಕೆಟ್ಟವ್ರಿಗೆ ಮಾತ್ರ ಹೊಡಿಯೋದಲ್ವೇನೋ? ಋಷಾಂಕ್ ಯಾರ? ಇವನ ಹೆಸರು ಎಷ್ಟು ಚೆನ್ನಾಗೈತೆ ಹೆಸರು. ಏ ತುಂಬ ಚೆನ್ನಾಗೈತೆ. ಏ ಋಷಾಂಕ್ ಬಹುದೂರಾ? ಹಾಂ, ಅಯ್ಯೋ ಎಷ್ಟು ಚೆನ್ನಾಗೈತೆ ಕಣೋ ನಿನ್ನ ಹೆಸರು. ಹಾಂ, ರೌಡಿ ರೌಡಿ ಥರ ಆಡಬಾರ್ದು ಕಣಪ್ಪ ನೀನು. ಯಾವ ಅಕ್ಕ ಇಷ್ಟ ನಿನಗೆ? ಅಪ್ಪು ಅಕ್ಕ? ಇವಳು ಇವಳು ಅಕ್ಕನ ಹೆಸರು ಹೇಳು. ಹಾಂ, ಇಷ್ಟ ಇಲ್ಲ? ಹಾಂ, ಅಯ್ಯೋ ಅಕ್ಕ ಇಷ್ಟ. ಇವತ್ತು ಅವಳು ಬರ್ತಡೇ ಅಂತ ಅವಳು ಇಷ್ಟ ಅಂತ ಹೇಳ್ತಿದ್ಯಾ? ಹಾಂ, ನಾಳೆ ಈ ಅಕ್ಕನ ಬರ್ತಡೇ ಮಾಡೋರು ಅವಳು. ಹಾಂ, ಯಾರಿಷ್ಟ? ನಮ್ಮ ಯಾರು? ನಮ್ರತಾ. ನಮ್ರತಾ ಇಷ್ಟ ಇಲ್ವಾ? ನಮ್ರತಾ ನಡಿ ನಮ್ಮನೆಗೆ ಹೋಗೋಣ. ಹಾಂ, ನಮ್ಮನೆಗೆ ನಿನಗೆ ನೀನು ಅವ್ರನ್ನ ಇಟ್ಕೋ. ನಮ್ರತಾ ನಮ್ಮನೆಗೆ ಹೋಗೋಣ ನಡಿಯಮ್ಮ. ಮತ್ತೆ ಬೇಡ ಅಂದಲ್ಲ, ನಮ್ಮ ನಡಿ ನಮ್ಮನೆಗೆ ಹೋಗೋಣ. ಹಾಂ, ಇವನು ಆ ದಿಕ್ಕನ್ನು ಇವಳು ಇಟ್ಕೊಂಡು ಚೆನ್ನಾಗಿ ಕಾಣ್ತಾ ಇದೆಯಾ? ರಾಜನ್ ಥರ ಕಾಣ್ತಾ ಇದೆಯಾ ಕಣೋ. ಬೌದೂರ್ ನೀನು ಯಾರ ಥರ ಕಾಣ್ತಿದ್ಯಾ? ಪುನೀತ್ ರಾಜ್ಕುಮಾರ್ ಅಪ್ಪು ಥರನಾ? ಯಾರಿಗೂ ಹೊಡಿಬಾರ್ದು, ಅಕ್ಕಂದಿರಲ್ವಾ? ಬೆಲೂನ್ ಎಲ್ಲ ರೆಡಿ ಮಾಡಿದೆ. ನನಗೆ ಹ್ಯಾಪಿ ಬರ್ಡೇದು ಆಮೇಲೆ ನೆನ್ಕೊಂಡು ದಕ್ಷತಾಗಿ ಹೇಳಿದೆ ಮನೇಲಿದೆ ತೊಗೊಬ. ಕೇಕ್ ಜೊತೆ ಅದನ್ನು ತೊಗೊಬಂದ್ಮೇಲೆ ಅದನ್ನು ತರುಣ್ ಆಗ್ತಾ ಇದ್ದಾನೆ ಹ್ಯಾಪಿ ಬರ್ಡೇ ಅನ್ನೋ ಒಂದು ಟ್ಯಾಗ್ನ ಆಗ್ತಾ ಇದ್ದಾನೆ. ಅದಿಲ್ಲ ಅಂದರೆ ನಿಜವಾಗ್ಲೂ ಬರ್ತ್ಡೇ ಕಂಪ್ಲೀಟ್ ಅನಿಸಲ್ಲ ಅಲ್ವಾ? ಎಲ್ಲಿಯದು ಟಿವಿ ಇದು? ಗಿರೀಶಿಗೆ ಕುತ್ಕೊಂಡು
ಆದ್ಯನ ಬರ್ತಡೇನ ಇಷ್ಟರ ಮಟ್ಟಿಗೆ ಮಾಡಿದ್ವಿ ಅವ್ರ ಮನೆ ಹತ್ರ. ಆದ್ಯನೇ ಹೋಗಿ ಎಲ್ಲರೂ ಕರೆದಿದ್ಲು ಅಕ್ಕಪಕ್ಕದಲ್ಲೆಲ್ಲ. ನಿಜವಾಗ್ಲೂ ಎಲ್ಲರೂ ಬಂದಿದ್ದು ತುಂಬ ಖುಷಿಯಾಯಿತು. ಖುಷಿಯಾಗಿ ಬರ್ತ್ಡೇ ಮಾಡಿ ಮುಗಿಸಿ ಇವಾಗ ರಾತ್ರಿ ಊಟ ಮುಗಿಸ್ಕೊಂಡು ಇಲ್ಲಿಂದ ಹೊರಡ್ತಾ ಇದ್ದೀವಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬರ್ ಆಗಿ. ಥ್ಯಾಂಕ್ ಯು. ರೋಟಿ ಗ್ರೇವಿ ಬಾತು ಬೇಡ